ನಮಸ್ತೆ ಎಲ್ಲರಿಗೂ. ಹಿಂದಿನ ವಿಡಿಯೋಗಳಲ್ಲಿ 10ರಿಂದ 13ನೇ ಒಂದು ಕಲಿಕಾ ಫಲಗಳ ಮೇಲೆ ಯಾವ ರೀತಿಯಾಗಿ ಸರಳವಾದ ಚಟುವಟಿಕೆಗಳನ್ನು ಮಾಡ್ಕೋಬೋದು ಅಂತ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಕಲಿಕಾ ಫಲಗಳ ಮೇಲೆ ಯಾವ ರೀತಿಯಾಗಿ ಸರಳವಾದ ಚಟುವಟಿಕೆಗಳನ್ನು ಹಮ್ಮಿಕೋಬೋದು ಅಂತ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? 14N ಕಲಿಕಾಫಲ ಏನು ಹೇಳುತ್ತೆ? 2 ಆಯಾಮದ ಆಕೃತಿಗಳಾದ ತ್ರಿಭುಜ, ಆಯತ, ವೃತ್ತ, ಅಂಡಾಕಾರದಂಥ ಇತ್ಯಾದಿ ಆಕಾರಗಳನ್ನು ಗುರುತಿಸುವರು ಮತ್ತು ವಿವರಿಸುವರು. ಸಾಮಾನ್ಯವಾಗಿ ಈ ಒಂದು ಕಲಿಕಾಫಲದಲ್ಲಿ ಆಯತ, ತ್ರಿಭುಜ, ವೃತ್ತವನ್ನೆಲ್ಲ ಗುರುತಿಸ್ತಾರೆ. ಅವರಿಗೆ ಅದರ ವಿವರಣೆ ಕೊಡೋದಕ್ಕೆ ಕಷ್ಟ ಆಗ್ಬೋದು. ಅಂದರೆ ಬಾಹುಗಳ ಕಲ್ಪನೆ ಇರ್ಬೋದು, ಶೃಂಗದ ಕಲ್ಪನೆ ಇರ್ಬೋದು, ಆ ಒಂದು ವಿವರಣೆಯನ್ನು ಕೊಡೋದು ಕಷ್ಟ ಆಗ್ಬೋದು. ಆದರೆ ಸಾಮಾನ್ಯವಾಗಿ ಮಕ್ಕಳು ಗುರುತಿಸ್ತಾರೆ. ಈ ಒಂದು ಕಲಿಕಾಫಲದ ಅಡಿಯಲ್ಲಿ ಯಾವ ರೀತಿ ಚಟುವಟಿಕೆಗಳನ್ನು ಹಮ್ಮಿಕೋಬೋದು? ವಿವಿಧ ಆಯಾಮದ ಆಕಾರಗಳನ್ನು, ವಸ್ತುಗಳನ್ನು ವಿವರಿಸುವುದು. ಫಸ್ಟು ನಾವು ಅವರಿಗೆ ಒಂದೊಂದೇ ವಸ್ತುಗಳನ್ನು, ಅದು ಯಾವ ಆಕಾರದಲ್ಲಿದೆ, ಈ ರೀತಿಯಾಗಿ ಆಕಾರವನ್ನು ಫಸ್ಟು ನಾವು ವಿವರಿಸೋದು. ನೆಕ್ಸ್ಟು ಮಕ್ಕಳ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಆಕಾರಗಳ ವಸ್ತುಗಳನ್ನು ನೀಡಿ ಗುರುತಿಸಲು ಹೇಳುವುದು. ಅವರಿಗೆ ಬೇರೆ ಬೇರೆ ಆಕಾರಗಳನ್ನು ಗುರುತಿಸಬೇಕು ಕಣ್ಣು ಮುಚ್ಕೊಂಡು. ಆಗ ಅವರು ಸರಿಯಾಗಿ ಆಯತದಲ್ಲಿರುವಂತಹ ವಸ್ತುವನ್ನು ಆಯತನೇ ಹೇಳಬೇಕು, ತ್ರಿಭುಜಾಕಾರದಲ್ಲಿರುವ ವಸ್ತುಗಳನ್ನು ತ್ರಿಭುಜ ಅಂತಲೇ ಹೇಳಬೇಕು. ಈ ರೀತಿಯಾಗಿ ಒಂದು ಚಟುವಟಿಕೆಯನ್ನು ಮಾಡಿಸ್ಬೋದು. ಅದೇ ರೀತಿಯಾಗಿ ಮಕ್ಕಳಿಗೆ ಬೆನ್ನ ಹಿಂದೆ ತನ್ನ ಸ್ನೇಹಿತರು ವಿವಿಧ ಆಕಾರಗಳ ಚಿತ್ರವನ್ನು ಬರೆದು ಊಹಿಸಲು ಹೇಳುವುದು. ಬೆನ್ನ ಹಿಂದೆ ಒಂದೊಂದು ಆಕಾರ ಬಿಡಿಸ್ಲಿಕ್ಕೆ ಇನ್ನೊಬ್ಬರಿಗೆ ಹೇಳೋದು. ಅವರು ಯಾವ ಆಕಾರವನ್ನು ಬಿಡಿಸಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅದೇ ರೀತಿಯಾಗಿ ಕಾಗದಗಳನ್ನು ಮಡಚುವ ಮೂಲಕ ನಾವು ಯಾವ ಆಕಾರವನ್ನು ಹೇಳ್ತೀವೋ ಆ ಆಕಾರದಲ್ಲಿ ಕಾಗದಗಳನ್ನು ಮಡಚೋದು ಅಥವಾ ಕಟ್ ಮಾಡೋದು, ಈ ರೀತಿಯಾಗಿ ಚಟುವಟಿಕೆ. ಅದೇ ರೀತಿಯಾಗಿ ಬೇರೆ ಬೇರೆ ಆಕಾರಗಳನ್ನು ಬಿಡಿಸಿ ಅದಕ್ಕೆ ಬಣ್ಣ ಹಚ್ಚಿ ಅಂತ ಹೇಳ್ಬೋದು. ಈ ವೃತ್ತಾಕಾರವನ್ನು ನಾವು ಸಿಂಪಲ್ ಆಗಿ ಬಳೆಯನ್ನು ತೆಗೆದುಕೊಂಡು ವೃತ್ತಾಕಾರದ ಪರಿಕಲ್ಪನೆಯನ್ನು ಕೊಡಬಹುದು. 15N ಕಲಿಕಾ ಫಲ ರಾಡ್, ಪೆನ್ಸಿಲ್, ದಾರ, ಕಪ್, ಚಮಚ, ಮಗ್ ಇತ್ಯಾದಿಗಳಂತಹ ಪ್ರಮಾಣಿತವಲ್ಲದ ಘಟಕಗಳನ್ನು ಬಳಸಿಕೊಂಡು ದೂರ, ಉದ್ದ, ಎತ್ತರ, ಸಾಮರ್ಥ್ಯವನ್ನು ಅಂದಾಜು ಮತ್ತು ಅಳತೆ ಮಾಡುತ್ತಾರೆ ಮತ್ತು ಸರಳ ಸಮತೋಲನವನ್ನು ಬಳಸಿಕೊಂಡು ತೂಕವನ್ನು ಹೋಲಿಸುವರು. ಇಲ್ಲಿ ಮೊದಲು ನಾವು ಪ್ರಮಾಣಿತವಲ್ಲದ ವಸ್ತುಗಳಿಂದ ಮಕ್ಕಳಿಗೆ ಏನಾದರೂ ಅಳತೆ ಮಾಡೋಕ್ಕೆ ಕೊಡಬೇಕು. ಉದಾಹರಣೆ, ಬೋರ್ಡು. ಕಪ್ಪೊಲಗೆ ಎಷ್ಟು ಉದ್ದ ಇದೆ, ನಿನ್ನ ಪೆನ್ಸಿಲ್ ಅಳತೆ ಮಾಡಿ ಅದು ಎಷ್ಟು ಪೆನ್ಸಿಲ್ ಅಷ್ಟು ಉದ್ದ ಇದೆ ಅಂತ ಕೇಳ್ಬೋದು. ಆಗ ಒಬ್ಬರು ಬಂದು ಆಳಿತಾರೆ, ಓಕೆ ನನ್ನ ಪೆನ್ಸಿಲಲ್ಲಿ ಇದು 8 ಪೆನ್ಸಿಲ್ನಷ್ಟು ಉದ್ದ ಇದೆ. ಅದೇ ರೀತಿ ಇನ್ನೊಬ್ಬರು ಬಂದು ನಿನ್ನ ಪೆನ್ಸಿಲ್ನಲ್ಲಿ ಇದು ಎಷ್ಟು ಬಂತು, ಆಗ ಅವರಿದ್ದು 6 ಪೆನ್ಸಿಲ್ ಬರ್ಬೋದು ಅಥವಾ 10 ಪೆನ್ಸಿಲ್ನಷ್ಟು ಉದ್ದ ಬರ್ಬೋದು. ಅಂದರೆ ಇಲ್ಲಿ ಅವರು ಪೆನ್ಸಿಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಆ ಅಳತೆ ಡಿಪೆಂಡ್ ಆಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದರ ಅಳತೆಯನ್ನು ನಾವು ಫಸ್ಟು ಪ್ರಮಾಣಿತವಲ್ಲದೆ, ಈಗ ಮಾರು, ಗೇಣು, ಮೊಳ, ಈ ರೀತಿಯಾಗಿ ಫಸ್ಟ್ ಅವರಿಗೆ ಪ್ರಮಾಣಿತ ಅಲ್ಲದ ಒಂದು ಮಾಪನಗಳಿಂದ ಅಳತೆಯನ್ನು ಹೇಳಿ, ನೆಕ್ಸ್ಟು ಯಾಕೆ ಪ್ರಮಾಣಿತವಾದ ಮಾಪನಗಳಿಂದ ಅವನ್ನೆಲ್ಲ ಅಳಿಬೇಕು, ಯಾಕೆ ಇಲ್ಲ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಅಳತೆ ಬಂದುಬಿಡುತ್ತೆ. ಹಾಗಾಗಿ ಯಾಕೆ ಮುಂದೆ ಪ್ರಮಾಣಿತವಾದ ಒಂದು ಮಾಪನಗಳಿಂದ ಇವನ್ನೆಲ್ಲ ಅಳಿಬೇಕು ಅನ್ನೋದನ್ನು ತಿಳಿಸ್ಕೊಡೋಣ. ಅದೇ ರೀತಿಯಾಗಿ ಗ್ರಾಮ್, ಕಿಲೋಗ್ರಾಮ್, ಕ್ವಿಂಟಾಲ್ ಇವುಗಳ ಒಂದು ಪರಿಕಲ್ಪನೆ ಇರ್ಬೋದು. ಲೀಟರ್, ಮಿಲಿ ಲೀಟರ್ ಇವುಗಳ ಒಂದು ಪರಿಕಲ್ಪನೆ ಇರ್ಬೋದು. ಇದನ್ನೆಲ್ಲ ನಾವು ನಿತ್ಯ ಜೀವನದಲ್ಲಿ ಇರುವಂತಹ ಕೆಲವೊಂದು ಸನ್ನಿವೇಶಗಳನ್ನು ಬಳಸ್ಕೊಂಡು, ಇವಾಗ ಮಿಲಿ ಲೀಟರು, ಅದೆಲ್ಲ ಹಾಲು, ಡೈರಿ ಒಂದು ಸನ್ನಿವೇಶ ಇರ್ಬೋದು. ನೆಕ್ಸ್ಟು ಅಡುಗೆ ಎಣ್ಣೆ ಇರ್ಬೋದು. ಆಮೇಲೆ ವಾಟ್ರ್ ಬಾಟ್ಲ್ ನೀರು ಇರ್ಬೋದು, ಅದು ಎಷ್ಟು ಲೀಟ್ರ್ ಬಾಟ್ಲು, ಈ ರೀತಿಯಾಗಿ ದೈನಂದಿನ ಸನ್ನಿವೇಶನವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಅದೇ ರೀತಿ ಮಿಲಿ ಲೀಟರ್ಗೆ ಈಗ ಔಷಧಿ ತೊಗೊಳ್ಬೇಕಿದ್ರೆ ಡಾಕ್ಟರು ಎಷ್ಟು ml ತಗೊಳ್ಬೇಕು ಅಂತ ಹೇಳಿರ್ತಾರೆ, ಈ ಒಂದು ಕಲ್ಪನೆಯನ್ನು ತಗೊಳ್ಬೋದು. kg, ಗ್ರಾಮ್ಗೆ ಎಷ್ಟು kg ತರಕಾರಿ ಅಥವಾ ಎಷ್ಟು kg ಸಕ್ಕರೆ, ಈ ರೀತಿಯಾಗಿ ನಾವು ದೈನಂದಿನ ಒಂದು ಉದಾಹರಣೆಗಳನ್ನು ತೆಗೆದುಕೊಂಡು ಅವರಲ್ಲಿ ಪ್ರಮಾಣಿತವಾದ ಅಳತೆಗಳ ಒಂದು ಕಲ್ಪನೆಯನ್ನು ಮೂಡಿಸುವಂಥದ್ದು. 16N ಏನಿದೆ? ದೂರ, ಹತ್ತಿರ, ಮೇಲೆ, ಕೆಳಗೆ, ಎಡ, ಬಲ, ಮುಂದೆ, ಹಿಂದೆ ಇತ್ಯಾದಿ ವಿಶೇಷ ಶಬ್ದಗಳನ್ನು ಬಳಸುವರು. ಸಾಮಾನ್ಯವಾಗಿ ಮಕ್ಕಳು ಕೂಡ ಈ ಪದಗಳನ್ನು ಬಳಸ್ತಾರೆ. ಯಾವ ರೀತಿ ಚಟುವಟಿಕೆಗಳನ್ನು ಮಾಡ್ಕೋಬೋದು? ದೈನಂದಿನ ಜೀವನದಲ್ಲಿ ಬರುವ ಸನ್ನಿವೇಶವನ್ನು ಬಳಸಿಕೊಳ್ಳುವ ಮೂಲಕ ಒಂದು ಚರ್ಚೆ, ಅದು ದೂರ, ಹತ್ತಿರ ಇರ್ಬೋದು, ಮೇಲೆ, ಕೆಳಗೆ ಇರ್ಬೋದು. ನಾವು ಎಲ್ಲೆಲ್ಲಿ ಈ ಒಂದು ಪದಗಳನ್ನು ಬಳಸ್ತೇವೆ ಅಂಥ ಸನ್ನಿವೇಶವನ್ನು ನಾವು ಕ್ರಿಯೇಟ್ ಮಾಡಿಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಮಕ್ಕಳನ್ನು ಒಂದು ವಸ್ತುವಿನ ಹತ್ತಿರ, ದೂರ, ಮೇಲೆ, ಕೆಳಗೆ ನಿಲ್ಲಿಸುವ ಚಟುವಟಿಕೆಗಳು, ಇದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಚಟುವಟಿಕೆಗಳನ್ನು. ಅಂದರೆ ಇವಾಗ ಉದಾಹರಣೆ ಚೇರೇ ತಗೊಳ್ಳೋಣ. ಈಗ ಚೇರ್ನ ಇದೊಂದೇ ತಗೊಂಡು ನಾವು ಇಲ್ಲಿರುವಂತಹ ಎಲ್ಲ ವಿಶೇಷ ಶಬ್ದಗಳನ್ನು ಬಳಸ್ಕೋಬೋದು. ಈಗ
ಕೂರ್ಚಿ ಹತ್ತಿರ ನಿಲ್ಲೋದು, ದೂರ ನಿಲ್ಲೋದು, ಅದೇ ರೀತಿ ಕೂರ್ಚಿ ಮೇಲ್ಗಡೆ ನಿಲ್ಲೋದು, ಕೆಳಗಡೆ ಇರೋದು, ಅದೇ ರೀತಿ ಕೂರ್ಚಿಯ ಎಡ ಬಲ, ಮುಂದೆ ಹಿಂದೆ, ಈ ಒಂದೇ ವಸ್ತುವನ್ನು ತೆಗೆದುಕೊಂಡು ನಾವು ಇಲ್ಲಿರುವಂಥ ಎಲ್ಲ ಶಬ್ದಗಳನ್ನು ಬಳಸ್ಕೊಂಡು ಇವರಿಗೆ ಈ ಒಂದು ಶಬ್ದಗಳ ಪರಿಕಲ್ಪನೆ ಮೂಡುವಂತೆ ಮಾಡ್ಕೋಬಹುದು. ಅದೇ ರೀತಿಯಾಗಿ ತರಗತಿಯಲ್ಲಿರೋ ವಸ್ತುಗಳನ್ನು ಬಳಸ್ಕೊಂಡು ಈ ಪದಗಳ ಬಳಕೆ ಮಾಡೋದು. ಕತೆ ಹೇಳಿಸೋದು, ಈ ಕತೆ ಹೇಳೋದು ಅಥವಾ ಹೇಳಿಸೋದ್ರಲ್ಲೂ ಕೂಡ ನಾವು ಈ ವಿಶೇಷ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ. ಈ ರೀತಿಯಾಗಿ ನಾವು ಈ ಒಂದು 16Nನಲ್ಲಿ ಸರಳವಾದ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಪರಿಕಲ್ಪನೆಯನ್ನು ಮೂಡಿಸ್ಕೋಬಹುದು. ಅನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತೆ ಕೊನೆಯದಾದ ಕಲಿಕಾ ಫಲ 17ನೇದು. ಇದು ₹100ವರೆಗಿನ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟು ನಡೆಸುವರು. ಇದು ತುಂಬ ಇಂಪಾರ್ಟೆಂಟ್ ಕಲಿಕಾ ಫಲ. ಯಾಕೆಂದರೆ ಮಕ್ಕಳು ತರಗತಿಯಲ್ಲಿ ಏನನ್ನು ಕಲಿತಾರೋ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಥವಾ ಅನ್ವಯ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಈಗ ಅವರು ಒಂದು ಅಂಗಡಿಗೆ ಹೋದಾಗ ಆ ಸನ್ನಿವೇಶದಲ್ಲಿ ಹೇಗೆ ಸರ್ವೈವ್ ಆಗಿ ಬರಬೇಕು, ಅದು ಈ ಒಂದು ಕಲಿಕಾ ಫಲದಲ್ಲಿ ಅವರು ಇದ್ದಾರೆ ಅಂದರೆ ಅವರು ಹೊರಗಡೆ ಎಲ್ಲೇ ಹೋದರೂ ಸರ್ವೈವ್ ಆಗಿ ಬರ್ತಾರೆ. ಅಂದರೆ ಇಲ್ಲಿ ಅವರಿಗೆ ₹100ವರೆಗಿನ ವಹಿವಾಟನ್ನು ದೊಡ್ಡ ದೊಡ್ಡ ವಹಿವಾಟೆಲ್ಲ ಬೇಡ, ಒಂದು ಚಿಕ್ಕದಾಗಿ ಒಂದು ಅಂಗಡಿಗೆ ಹೋದಾಗ ಯಾವ ರೀತಿಯಾಗಿ ವಹಿವಾಟನ್ನು ಮಾಡಿಕೊಂಡು ಕರೆಕ್ಟಾಗಿ ಚೇಂಜನ್ನು ತಗೊಬರಬೇಕು, ಈ ಒಂದು ಕಾನ್ಸೆಪ್ಟ್ ಅವರಿಗೆ ಚೆನ್ನಾಗಿ ಮೂಡಬೇಕು. ಇದು ಗೊತ್ತಾಗಬೇಕು ಅಂದರೆ ಫಸ್ಟು ಮಕ್ಕಳಿಗೆ 1ರಿಂದ 100ರವರೆಗಿನ ಸಂಖ್ಯೆಗಳ ಪರಿಕಲ್ಪನೆ ಚೆನ್ನಾಗಿರಬೇಕು. ಆ ಪರಿಕಲ್ಪನೆ ಮೂಡೋ ಥರ ನಾವು ಗುಂಪು ಚಟುವಟಿಕೆಗಳನ್ನು ಹಮ್ಮಿಕೋಬಹುದು. ಅಂದರೆ ಫ್ಲ್ಯಾಶ್ ಕಾರ್ಡ್ಸನ್ನು ತೋರಿಸಿ, ಈಗ 9 ಫ್ಲ್ಯಾಶ್ ಕಾರ್ಡನ್ನು ತೋರಿಸಿದ್ರೆ ಅವರು 9 ಅಂತಲೇ ಹೇಳಬೇಕು. ಸಂಖ್ಯೆಗಳ ಪರಿಕಲ್ಪನೆ ಚೆನ್ನಾಗಿದೆಯಾ ಅಂತ ನಾವು ಈಗ 99ರವರೆಗೆ ಎಣಿಸುವಂಥ 10N ಇದೆ ಅಲ್ಲ, ಅಲ್ಲಿ ಅವರು ಪರ್ಫೆಕ್ಟ್ ಆದರೆ ಇಲ್ಲಿ ಅವರು ಈಸಿಯಾಗಿ ಕಲ್ತ್ಕೋತಾರೆ. ಅದೇ ರೀತಿಯಾಗಿ ದಿನನಿತ್ಯದ ವ್ಯಾವಹಾರಿಕ ಚಟುವಟಿಕೆಗಳಿಗೆ ಸಂಬಂಧೀಕರಿಸುವುದು. ಈಗ ಒಂದು ಅಂಗಡಿ ಸನ್ನಿವೇಶವನ್ನು ನಾವು ತರಗತಿಯಲ್ಲಿ ಕ್ರಿಯೇಟ್ ಮಾಡಿ ಅವರಿಗೆ ಆ ಒಂದು ಕಾನ್ಸೆಪ್ಟನ್ನು ಹೇಳ್ಬೋದು. ಅದೇ ರೀತಿಯಾಗಿ ₹100 ಮಾರುಕಟ್ಟೆಯಲ್ಲಿ ಸಿಗಬಹುದಾದ ವಸ್ತುಗಳನ್ನು ಪಟ್ಟಿ ಮಾಡಿಸೋದು. ಈಗ ಮಾರುಕಟ್ಟೆಗೆ ಹೋಗ್ತೀಯಾ, ನಿನ್ನ ಹತ್ರ ₹100 ಇದೆ, ನೀನು ಏನೇನೆಲ್ಲ ವಸ್ತುಗಳನ್ನು ಖರೀದಿ ಮಾಡ್ಬೋದು ಅಂತ ಪಟ್ಟಿ ಮಾಡು ಅಂತ ಕೇಳ್ಬೋದು. ಅದೇ ರೀತಿಯಾಗಿ ತರಗತಿಯಲ್ಲಿ ಸಂಭಾಷಣೆ ನಡೆಸುತ್ತಾ ಹಣದ ವ್ಯವಹಾರ ನಡೆಸುವುದು. ಒಂದು ಅಂಗಡಿಯ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿಕೊಂಡು ನಿನಗೆ 2 kg ಸಕ್ಕರೆ ತಗೋಬಾ ಅಂತ ₹100 ಕೊಟ್ಟು ಕಳಿಸಿರ್ತಾರೆ. 2 kg ಸಕ್ಕರೆಗೆ ₹84 ಆದರೆ ನೀನು ವಾಪಸ್ ಎಷ್ಟು ಚೇಂಜ್ ತೊಗೊಂಡೋಗಿ ಕೊಡಬೇಕು ಅಮ್ಮನಿಗೆ. ಈ ರೀತಿಯಾಗಿ ದಿನ ಅಂಗಡಿಯ ಒಂದು ಸನ್ನಿವೇಶವನ್ನು ನಾವು ಈ ಒಂದು ಕಲಿಕಾ ಫಲಕ್ಕೆ ಅನ್ವಯಿಸ್ಕೋಬಹುದು. ಅಂದರೆ ಇಲ್ಲಿ ನೋಡಿ ಎಷ್ಟು ಕನೆಕ್ಟಿವಿಟಿ ಇದೆ ಅಂತ ಹೇಳಿದ್ರೆ, ಈಗ 10N ಕಲಿಕಾ ಫಲ ಅಂದರೆ 1ರಿಂದ 99ರವರೆಗಿನ ಸಂಖ್ಯೆಗಳನ್ನು ಎಣಿಸುವರು. ಅದೇ ರೀತಿಯಾಗಿ 12N ಅಂದರೆ ಸಂಕಲನ, ಸರಳ ಸಂಕಲನ ವ್ಯವಕಲನ ಮಾಡುವರು. ಅವೆರಡರೂ ಅವರು ಕಲ್ತ್ಕೊಂಡು ಬಂದರು ಅಂದರೆ ಇಲ್ಲಿ ₹100ವರೆಗಿನ ಹಣದ ವಹಿವಾಟನ್ನು, ಈ ಲೆಕ್ಕಗಳನ್ನು ಅವರು ಈಸಿಯಾಗಿ ಮಾಡ್ತಾರೆ. ಇಲ್ಲಿ ನಾವು ಅವರಿಗೆ ಹೆಚ್ಚೆಚ್ಚು ಬಾಯಿ ಲೆಕ್ಕಗಳನ್ನು ಕೇಳಿ ಇನ್ನಷ್ಟು ಪ್ರಾಕ್ಟೀಸ್ ಮಾಡಿಸೋಣ. ಈ ರೀತಿಯಾಗಿ ಗಣಿತದ ಅಂದರೆ ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲ ಕಲಿಕಾ ಫಲಗಳ ಮೇಲೆ ಯಾವ ರೀತಿಯಾಗಿ ಸರಳವಾದ ಚಟುವಟಿಕೆಗಳನ್ನು ಮಾಡ್ಕೋಬಹುದು ಅಂತ ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.